ಬೆಂಗಳೂರು ಬಿಟ್ರೆ ಇನ್ನೇನಿದ್ರು ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಜೆಡಿಎಸ್ ಪಾರುಪತ್ಯ. ಬೆಂಗಳೂರು ಬಿಟ್ರೆ ಇನ್ನೇನಿದ್ರು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಪಾರುಪತ್ಯ. ಬೆಂಗಳೂರು ಗ್ರಾಮಾಂತರದಿಂದ ಹಿಡಿದು ಮೈಸೂರಿನವರೆಗೂ ಕೂಡ ಹಿಡಿತವನ್ನ ಸಾಧಿಸ್ತಾ ಇದೆ. ಮಂಡ್ಯ ಹಾಸನ ಆಯ್ತು, ಈಗ ಮೈಸೂರು ಮೇಲೂ ಕೂಡ ಗೌಡ್ರ ಕಣ್ಣು ನೆಟ್ಟಿದೆ. ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಮೈಸೂರು ಯುದ್ಧ ನಡೆಯುತ್ತಾ? ಮಂಡ್ಯ ಬಿಟ್ಟು ಕೊಟ್ಟ ಕಾಂಗ್ರೆಸ್ ಮೈಸೂರನ್ನ ಬಿಟ್ಕೊಡುತ್ತಾ? ಮೊಮ್ಮಗನಿಗೆ ಹಾಸನ ಬಿಟ್ಟು ಕೊಟ್ಟ ಗೌಡ್ರು ಮೈಸೂರಿಂದ ಸ್ಪರ್ಧೆ ಮಾಡ್ತಾರ? ಮೈಸೂರಿಗೆ ಮೈತ್ರಿಗೆ ಒಪ್ಪಿದ್ರೆ ದೋಸ್ತಿಗಳು ಎದ್ರಾ ಬದ್ರಾ ಫೈಟ್ ಅನ್ನ ನಡೆಸ್ತಾರ? ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆದ್ರೆ ಮೈಸೂರಿನಿಂದ ದೇವೇಗೌಡರ ಸ್ಪರ್ಧೆ ಅನ್ನುವಂತಹ ವಿಚಾರ. ದೊಡ್ಡಗೌಡರ ಹೆಸರನ್ನ ಬೇಕಂತಲೇ ತೇಲಿ ಬಿಟ್ರ ಜಿಟಿ ದೇವೇಗೌಡರು. ದೇವೇಗೌಡರಿದಾರಲ್ಲ, ನಾನು ಅವತ್ತೇನು ಹೇಳಿದ್ದು, ದೇವೇಗೌಡರೇ ಈಗ ಹಾಸನದಲ್ಲಿ ಪ್ರಜ್ವಲ್ ಅಂತ ಅವರೇ ಘೋಷಣೆ ಮಾಡಿದ್ದಾರೆ, ಮಂಡ್ಯದಲ್ಲಿ ನಿಖಿಲ್ ಅಂತ ಘೋಷಣೆ ಮಾಡಿದ್ದಾರೆ. ನಮಗೆ ದೇವೇಗೌಡರು ನಿಂತ್ಕೊಳ್ಳಿ ಅಂತ ಹೇಳಿದ್ದೀವಿ ನಾವು. ಅವತ್ತೇ ಪಬ್ಲಿಕ್ ಸಭೆನಲ್ಲೇ ಹೇಳಿದ್ದೀನಿ ನಾನು, ದೇವೇಗೌಡರೇ ಮೈಸೂರಿಗೆ ನಿಲ್ಲಬೇಕು. ಮೈಸೂರು ಅವ್ರಿಗೆ ಭಾಳ ದಿನ ಮೈಸೂರು ಕಂಡ್ರೆ ಪ್ರೀತಿ ಇದೆ, ಮೈಸೂರು ಜನದ ಬಗ್ಗೆ ಪ್ರೀತಿ ಇದೆ. ಜನರು ದೇವೇಗೌಡರಿಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. KR ನಗರ, ಪಿರಿಯಾಪಟ್ಟಣ, HD ಕೋಟೆ, ಹುಣಸೂರು ಎಲ್ಲ ಕಡೆ ನೀರಾವರಿ ಅವ್ರ ಕಾಲದಲ್ಲಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು 20 ತಿಂಗಳು ಸರ್ಕಾರದಲ್ಲಿ ಮಾಡಿದ್ದಾರೆ, ಈಗ 7 ತಿಂಗಳಲ್ಲಿ ಮಾಡ್ತಿದ್ದಾರೆ. ಅದರಿಂದ ಎಲ್ಲ ಕಾರಣದಿಂದ ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಆದರೆ ಮಾತ್ರ, ಕಾಂಗ್ರೆಸ್ಸು JDS ಮೈತ್ರಿ ಆದರೆ ದೇವೇಗೌಡರೇ ನಮಗೆ ಅಭ್ಯರ್ಥಿ ಆಗಬೇಕು ಅನ್ನೋದು ಎಲ್ಲ ಜನರ ಇಚ್ಛೆ. ಬೇರೆ ಆಕಾಂಕ್ಷಿಗಳೇ ಯಾರೂ ಇಲ್ಲ, ಇರೋದೇ ಒಂದು. ಫಸ್ಟ್ ಪ್ರಾಮುಖ್ಯತೆ ಮಂಡ್ಯ ಜಿಲ್ಲೆಯ ಚುನಾವಣೆ ಸಂಬಂಧಪಟ್ಟ ಹಾಗೆ ಚುನಾವಣೆಯಲ್ಲಿ ಯಾರು ಬೇಕಾದರೂ ನಿಲ್ಬಹುದು. ಇವತ್ತು ದೇಶದ ವ್ಯವಸ್ಥೆ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾರೇ ಬೇಕಾದರೂ ಚುನಾವಣೆಗೆ ನಿಲ್ತಕ್ಕಂಥ ಒಂದು ಅಧಿಕಾರಗಳು ಹಕ್ಕುಗಳಿದ್ದಾವೆ. ಚುನಾವಣೆ ಬಂದಾಗ ಅದರ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ, ಆಗ ಒಂದು ವಾತಾವರಣ ಏನು ಅನ್ನೋದು ಗೊತ್ತಾಗ್ತದೆ. ಚುನಾವಣೆಯಲ್ಲಿ ಪರ ಮಾಡೋದು ವಿರೋಧ ಮಾಡೋದು ಸಾಮಾನ್ಯ. ಕೆಲವರು ಪರನೂ ಮಾಡ್ತಾರೆ, ವಿರೋಧನ ಮಾಡ್ತಾರೆ. ಎಲ್ಲರೂ ನಿಮಗೆ ಪರವಾಗಿ ಮಾಡ್ಬೇಕು ಅಂದ್ರೆ ಆಗುತ್ತಾ? ಯಾರು ಪರವಾಗಿ ಎಲ್ಲರೂ ಪರವಾಗಿರಕ್ಕಾಗಲ್ಲ. ಚುನಾವಣೆಯಲ್ಲಿ ಪರ ವಿರೋಧ ಎರಡೂ ಇರ್ತದೆ. ಅಂತಿಮವಾಗಿ ಆ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡ್ತಾರೆ. ಆಡ್ಲಿ ಪಾಪ ಕಷ್ಟಪಡ್ತಾ ಇದ್ದಾರೆ, ಅವ್ರು ಕಷ್ಟಪಡೋದ ಶ್ರಮ ಪಡೋದನ್ನ ನಾನು ಯಾತಿಗೆ ಬೇಡ ಅನ್ಲಿ, ಮುಂದುವರ್ಸ್ಕೊಂಡು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಮಂಡ್ಯ ಹಾಸನದ ಬಳಿಕ ಈಗ ಮೈಸೂರಿನತ್ತ ಕಣ್ಣು ನೆಟ್ಟಿದೆ. ಇದಕ್ಕೆ ಕಾಂಗ್ರೆಸ್ ವಲಯದಿಂದ ಏನು ಮಾತುಗಳು ಕೇಳಿ ಬರ್ತಾ ಇದೆ? ದಿವ್ಯಾ, ಸದ್ಯಕ್ಕೆ ಕಾಂಗ್ರೆಸ್ ಮುಖಂಡರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿದ ಅಂದ್ರೆ ಮೈಸೂರು ಭಾಗದಲ್ಲಿ ಏನಂತಂದ್ರೆ, ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಅಂದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಂದ್ರೆ ಕಾಂಗ್ರೆಸ್ಗಿಂತ ಜೆಡಿಎಸ್ ಹೆಚ್ಚು ಸೀಟ್ಗಳನ್ನ ಗೆದ್ದಿವೆ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಮೈತ್ರಿ ಒಂದ್ ವೇಳೆ ಮೈತ್ರಿ ಆದ ಲೋಕಸಭೆಯಲ್ಲಿ ಜೆಡಿಎಸ್ಗೆ ಅತಿ ಹೆಚ್ಚು ಸೀಟ್ಗಳನ್ನ ಬಿಟ್ಕೊಡ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ದೇವೇಗೌಡರನ್ನ ನಿಲ್ಲಿಸಬೇಕು ಅನ್ನೋ ಕಾರಣವಾಗಿ ಈಗಾಗಲೇ ದೇವೇಗೌಡರನ್ನ ಕೇಳ್ಕೊಂಡಿದೀವಿ. ಖಂಡಿತವಾಗ್ಲೂ ದೇವೇಗೌಡರು ಇಲ್ಲಿ ಬರ್ತಾರೆ. ಮೈತ್ರಿ ಆದ್ರೆ ಖಂಡಿತವಾಗ್ಲೂ ಲೋಕಸಭಾ ಕ್ಷೇತ್ರದಲ್ಲಿ ಅಂದ್ರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರನ್ನ ನಿಲ್ಲಿಸ್ತೀವಿ ಅನ್ನೋದು ಜಿಟಿ ದೇವೇಗೌಡರ ಮಾತಾಗಿರುವಂತದ್ದು. ದಿವ್ಯಾ, ಫ್ರೆಂಡ್ಲಿ ಫೈಟ್ ಆಗೋ ಸಾಧ್ಯತೆಗಳೇನಾದ್ರೂ ಗೋಚರಿಸ್ತಾ ಇದೆಯಾ? ಯಾಕಂದ್ರೆ ಎರಡೂ ಕಡೆಯಲ್ಲೂ ಕೂಡ ಜಿದ್ದಿದೆ ಈ ವಿಷಯದಲ್ಲಿ. ಅಂದ್ರೆ ಸಂಪೂರ್ಣವಾಗಿ ಜೆಡಿ ದೇವೇಗೌಡ ಹೇಳ್ತಾರೆ, ಇನ್ನೂ ಕೂಡ ಅಂದ್ರೆ ಮೈತ್ರಿ ಬಂದಿಲ್ಲ. ಒಂದ್ ವೇಳೆ ಮೈತ್ರಿ ಆದ್ರೆ ಅಂದ್ರೆ HD ದೇವೇಗೌಡರು ನಿಲ್ತಾರೆ, ಮೈತ್ರಿ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ ದೇವೇಗೌಡರು ನಿಲ್ತಾರೆ ಅನ್ನೋ ಮಾತುಗಳು ಅವರ ಒಂದು ಮಾತಿನ ದಾಟಿಯಲ್ಲಿ ಕೇಳಿ ಬಂದಿದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.